ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನಿಮಗೆ ಸ್ವಲ್ಪ ಕಮಾಂಡ್ ಇದೆ ಗೈಡ್ ಮಾಡೋದಕ್ಕೆ ನಿಮಗೆ ಬೇರೆದವರಿಗೆ. ಸೊ ನೀವು ಇದಕ್ಕೆ ಅರ್ಚನೆ ಸಲ್ಲಿದ್ದೀರಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಕನ್ನಡ ಭಾಷೆಗೋಸ್ಕರ ನಾನು ಇಲ್ಲಿ ತಿಳಿಸ್ತಾ ಇರೋವಂಥದ್ದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದೀರಿ ಅಂತಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಕನ್ನಡ ಸರಾಬಾಯಿ ನಿಮಗೆ ಮಾತಾಡೋಕ್ಕೆ ಬರುತ್ತೆ, ಬಟ್ ಇಂಗ್ಲೀಷ್ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ, ಓಕೆ, ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತಂದರೆ ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಯಾಕಂದರೆ ಯಾಕೆ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಅಂತ ಹೇಳಿ, ಸೊ ಇಲ್ಲಿ ಮೇನ್ ಅಂತಂದರೆ ಕೆಲವೊಂದು ಮೇಲ್ಸ್ಗಳನ್ನೆಲ್ಲ ನೀವು ರಿಪ್ಲೈ ಮಾಡೋದಿರುತ್ತೆ. ಅಂದರೆ ಕಂಪ್ನಿ ಕಡೆಯಿಂದ ಬಂದಿರುತ್ತೆ, ನಿಮ್ಮ ಬಾಸ್ ಎಲ್ಲ ನಿಮಗೆ ಮೇಲೆಲ್ಲ ಮಾಡಿರ್ತಾರಲ್ವ, ಸೊ ಅದಕ್ಕೆಲ್ಲ ನೀವು ಸ್ವಲ್ಪ ರಿಪ್ಲೈ ಮಾಡೋ ಹಾಗಿರಬೇಕು. ಸೊ ಅಂಥ ಕ್ಯಾಂಡಿಡೇಟ್ನ ಇವ್ರು ತೊಗೋತಾ ಇದ್ದಾರೆ. ಬಟ್ ಆದರೆ ಕನ್ನಡ ಭಾಷೆಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಜಾಬ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಚಾನಲಲ್ಲಿ ಇದೇ ರೀತಿ ವಿಡಿಯೋಸ್ಗಳನ್ನ ಉದ್ಯೋಗದ ಮಾಹಿತಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕೆಲವೊಂದು ವಿಷಯಗಳನ್ನ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೊ ಇದರಿಂದ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಮೇನ್ ಅಂದರೆ ಪೋಸ್ಟ್ ಅಂದರೆ ಪ್ರೊಫೈಲೇ ಬಂದುಬಿಟ್ಟು ಇಂಟರ್ನ್ ಕನ್ನಡ ಅಂತಲೇ ತುಂಬ್ಕೋತಾ ಇದ್ದಾರೆ ಇವರು. ಸೊ ಕನ್ನಡ ಭಾಷೆಯೇ ಮೇನ್ ಆದ್ಯತೆ ಇರುವಂಥದ್ದು. ಸೊ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋದಕ್ಕೆ ಸರಾಗವಾಗಿ ಬರುತ್ತೆ ಅಂತಂದರೆ ನೀವು ಈ ಉದ್ಯೋಗಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಇಲ್ಲಿ ನೋಡ್ತಾ ಇರ್ಬೋದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನಿಮಗೆ ಸ್ವಲ್ಪ ಕಮಾಂಡ್ ಇದೆ ಗೈಡ್ ಮಾಡೋದಕ್ಕೆ ನಿಮಗೆ ಬೇರೆದವರಿಗೆ. ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ನಿಮಗೆ ಇಲ್ಲಿ ಸ್ಥಳೀಯ ಸಂಸ್ಕೃತಿ ತಿಳುವಳಿಕೆ ಮತ್ತು ಸಮುದಾಯ ಸಂಬಂಧಗಳಲ್ಲಿ ಅನುಭವ, ಲೋಕಲ್ ನಿಮಗೆ ಸ್ವಲ್ಪ ನಾಲೆಜ್ ಎಲ್ಲ ಇರಬೇಕಂತ ಹೇಳಿರುವಂಥದ್ದು. ಅಂದರೆ ಇವಾಗ ಕನ್ನಡವನ್ನು ಮಾತಾಡೋದು ಓದೋದು ಬರೆಯೋದು ಕೆಲವರು ಕಲಿತ್ಬಿಟ್ಟು ಹಾಗೆ ಮಾತಾಡ್ತಾ ಇರ್ತಾರೆ. ಬಟ್ ಲೋಕಲ್ ಭಾಷೆಯಲ್ಲಿನೇ ಅಚ್ಚು ಕನ್ನಡದಲ್ಲಿ ಮಾತನಾಡುವಂಥ ಕ್ಯಾಂಡಿಡೇಟ್ನೇ ಇವರು ತಗೋತಾ ಇದ್ದಾರೆ. ಓಕೆ, ವಿಷಯ ಮತ್ತು ಆನ್ಲೈನ್ ಪ್ರಚಾರಗಳನ್ನ ನಿರ್ವಹಿಸಿ ಬಳಕೆದಾರರೊಂದಿಗೆ ತೊಡಗಿಸಿಕೊಳ್ಳಿ ಮತ್ತು ಪ್ಲಾಟ್ಫಾರ್ಮ್ ವಿಷಯವನ್ನು ಪರಿಶೀಲಿಸಿ ಕೆಲಸದ ವಿವರ ಅಂತ ಹೇಳಿದ್ದಾರೆ. ಸೊ ಮೇನ್ ಅಂತಂದರೆ ಇಲ್ಲಿ ನಾನು ಹೇಳುವಂಥ ಜಾಬ್ ಏನಿದೆಯಲ್ಲ, ಇಲ್ಲಿ ಜಸ್ಟ್ ನಿಮ್ಮದು ಹೇಗಿರುತ್ತೆ ಅಂತಂದರೆ ಒಂದು ಕನ್ನಡದ ಭಾಷೆಯಲ್ಲೇ ಕನ್ನಡದ ಒಂದು ಏನು ಕಸ್ಟಮರ್ಸ್ಗಳೆಲ್ಲ ಇರ್ತಾರೆ. ಸೊ ಆ ಕಸ್ಟಮರ್ಸ್ ಜೊತೆ ಕೆಲವೊಂದು ಇನ್ಫಾರ್ಮೇಷನು ಮತ್ತು ಕಂಪ್ಲೇಂಟ್ಸು ಮತ್ತು ಇನ್ನೂ ಹಲವಾರು ಥರದ ಒಂದು ಆಫರ್ಸ್ಗಳಿರುತ್ತೆ ಕಂಪ್ನಿ ಕಡೆಯಿಂದ. ಆಫರ್ಸ್ಗಳನ್ನೆಲ್ಲ ನೀವು ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದಿರುತ್ತೆ. ಇದಿಷ್ಟೇ ಇರೋದಿಲ್ಲ ಕೆಲಸ, ಇನ್ನೂ ಮಲ್ಟಿಪಲ್ ಇರುತ್ತೆ. ಅದನ್ನೆಲ್ಲ ನಿಮಗೆ ಇಂಟರ್ವ್ಯೂದಲ್ಲಿ HR ಡಿಸ್ಕಸ್ ಮಾಡ್ತಾರೆ. ಓಕೆ, ಸೊ ಈ ವಿಡಿಯೋ ಮಾಡೋ ಉದ್ದೇಶ ಕೇವಲ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ಅಂತಂದರೆ ನಾನು ಹೇಳುವಂಥ ಕಂಪನಿ ಏನಿದೆ ಅಲ್ವಾ, ಸೊ ಈ ಕಂಪನಿ ಬಂದುಬಿಟ್ಟು ಶೇರ್ ಚಾಟಲ್ಲಿ ಇವಾಗ ಈ ಒಂದು ಪ್ರೊಫೈಲ್ಗೆ ತುಂಬ್ಕೋತಾ ಇದ್ದಾರೆ. ಆ್ಯಂಡ್ ಶೇರ್ ಚಾಟ್ ಬಗ್ಗೆ ನಾನು ಹೇಳೋದಾದರೆ ಭಾರತದ ಅತಿ ದೊಡ್ಡ ಸ್ವದೇಶಿ ಸಾಮಾಜಿಕ ಮಾಧ್ಯಮ ಕಂಪನಿಯಾಗಿದೆ ಅಂತ ಹೇಳಿರುವಂಥದ್ದು. ಸೊ ದಾಖಲೆಯ ಪ್ರಕಾರ ಇದು 30 ಗಂಟೆಗಳಲ್ಲಿ ಬಿಡುಗಡೆಯಾದ ಪ್ರಮುಖ ಕಿರು ವಿಡಿಯೋ ಅಪ್ಲಿಕೇಶನ್ ಮೋಸ್ ಸೇರಿದಂತೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ 200 ಮಿಲಿಯನ್ ಮಾಸಿಕ ಸಕ್ರಿಯ ಬಳಕೆದಾರನಿಗಾಗಲೇ ಇದು ಹೊಂದಿದೆ. ಅಂದರೆ ಅತಿ ದೊಡ್ಡ ಕಂಪನಿನೇ, ಪ್ರೈವೇಟ್ ಕಂಪನಿ ಇದೆ ಆ್ಯಕ್ಚುಲಿ. ಸೊ ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ತೀವಿ, ನಾವು ಕನ್ನಡದಲ್ಲಿ ಜಾಬ್ ಮಾಡ್ತೀವಿ, ಅದು ಮನೆಯಿಂದ ಮಾಡ್ತೀವಿ ಅಂತ ಅನ್ನೋರಿಗೆ ಸೊ ಇದೊಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಬೋದು. ಸೊ ಇದು ಒಂದು ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅವರು ಇದನ್ನು. ಓಕೆ, ಸೊ ಇದ್ರ ಬಗ್ಗೆ ಹೇಳೋದಿಲ್ಲ ನಾನು, ಇದ್ರ ಬಗ್ಗೆ ನಿಮಗೆ ನಂತರ ಯಾವಾಗ ನೀವು ಅಪ್ಲಿಕೇಶನ್ ಹಾಕೋಕೆ ಹೋಗ್ತೀರಿ ಸೊ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಓಕೆ, ಮೇನ್ ಇರೋದನ್ನು ನಾನು ಇಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಸೊ ಇಲ್ಲಿ ನಿಮ್ಮದು ಕೆಲಸ ಏನಿರುತ್ತೆ, ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಅಷ್ಟೇ. ನೀವು ಉನ್ನತ ಬಳಕೆದಾರ ಸಮುದಾಯದೊಂದಿಗೆ ನಿಯಮಿತ ಸಂವಹನವನ್ನು ನಡೆಸುತ್ತೀರಿ. ಇದು ಹೇಗೆ ಅಂತಂದರೆ ಇವ್ರದ್ದು ಕಸ್ಟಮರ್ಸ್ ಏನಿರ್ತಾರೆ, ಕಸ್ಟಮರ್ಸ್ ಜೊತೆಗೆ ನೀವು ಏನು ಮಾಡ್ತೀರಾ, ಒಂದು ಕಮ್ಯುನಿಕೇಟ್ ಮಾಡ್ತೀರಾ. ಅದು ರಿಗಾರ್ಡಿಂಗ್ ಆಫರ್ಸ್ ಬಗ್ಗೆ ಆಗಿರ್ಬೋದು. ಯಾಕಂದರೆ ಶೇರ್ ಚಾಟಲ್ಲಿ ಕೂಡ ಸುಮಾರು ಥರದ ಒಂದು ಆಫರ್ಸ್ಗಳಾಯಿತು, ಕೆಲವೊಂದು ಇದನ್ನು ಏನಂದರೆ ಇನ್ಫಾರ್ಮೇಷನ್ಗಳಾಯಿತು, ಕೆಲವೊಂದು ಮೇ ಬಿ ಕಂಪ್ಲೇಂಟ್ಸ್ಗಳು ರಿಗಾರ್ಡಿಂಗ್ ಕೂಡ ಇರುತ್ತೆ. ಸೊ ಸುಮಾರು ಥರದ ಒಂದು ಮಲ್ಟಿಪಲ್ ಇರುತ್ತೆ. ಕಸ್ಟಮರ್ ಜೊತೆಗೆ ಕಮ್ಯುನಿಕೇಷನ್ ಮಾಡೋದು ನಿಮ್ಮ ಕೆಲಸ ಇರುತ್ತೆ. ಅದ್ರ ಬಗ್ಗೆ ಮತ್ತು ಅವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಕೊಡೋದು. ಆ್ಯಂಡ್ ಇದಲ್ಲೂ ಕೂಡ ಏನಾದರೂ ಬೇರೆ ನಿಮಗೆ ಪ್ರಾಜೆಕ್ಟಲ್ಲಿ ಹಾಕಿದರೆ ಅಲ್ಲಿ ನೀವು ವರ್ಕ್ ಮಾಡೋ ಹಾಗಿರಬೇಕು. ಆ್ಯಂಡ್ ಮೇನ್ ಅಂತಂದರೆ ಅವರ ಒಂದು ಕಸ್ಟಮರು ಸ್ಯಾಟಿಸ್ಫೈ ಆಗಬೇಕು ನಿಮ್ಮ ಒಂದು ಉತ್ತರದಿಂದ. ಸೊ ಆ ರೀತಿ ನೀವೇನು ಮಾಡಬೇಕು ಅಂತಂದರೆ ಅವ್ರ ಜೊತೆಗೆ ಮೇನ್ ಅಂತಂದರೆ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಹೇಳಿದ್ದಾರೆ. ಮತ್ತೊಂದು ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡಿ, ಪೋಸ್ಟ್ ಮತ್ತು ಮಾಡಲಾದ ಚಿತ್ರಗಳು ಮತ್ತು ವಿಡಿಯೋಗಳನ್ನ ಪರಿಶೀಲಿಸಿ ಮತ್ತು ವೇದಿಕೆಯಲ್ಲಿ ಪ್ರೊಫೈಲ್ಗಳನ್ನ ನಿರ್ವಹಿಸಿ ಉತ್ತಮ ಗುಣಮಟ್ಟದ ವೈವಿಧ್ಯಮಯ ವಿಷಯಗಳನ್ನ ಗುರುತಿಸೋದು ಮತ್ತು ಅವುಗಳನ್ನು ಕನ್ನಡ ಟ್ಯಾಗ್ ಅಡಿಯಲ್ಲಿ ವರ್ಗೀಕರಿಸೋದು. ಕನ್ನಡದ ಟ್ಯಾಗ್ಗಳನ್ನ ಹಾಕಬೇಕಾಗುತ್ತೆ. ಕೆಲವೊಂದು ವೀಡಿಯೋಸ್ಗಳು ಕೂಡ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. ನಿಮ್ಮ ರಿವ್ಯೂ, ನಿಮ್ಮ ಅನಿಸಿಕೆ ನೀಡಬೇಕಾಗುತ್ತೆ. ಕೆಲವೊಂದು ಕನ್ನಡ ಟ್ಯಾಗ್ಗಳನ್ನ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಸೊ ಅದೆಲ್ಲ ನಿಮ್ಮ ಕೆಲಸ ಇರುತ್ತೆ. ಓಕೆ, ಇದೊಂದೇ ಕೆಲಸ ಅಂತಲ್ಲ, ಸುಮಾರು ಥರದ ಕೆಲಸ ಕೊಡ್ತಾರವರು. ಬಟ್ ಅದು ಕನ್ನಡ ಭಾಷೆಗೋಸ್ಕರ ತೊಗೋತಾ ಇರುವಂಥದ್ದು. ಓಕೆ, ಇಲ್ಲಿ ನೋಡಿ ಮೇನ್ ಅಂತಂದರೆ ಹೇಳಿದ್ನಲ್ವ, ಇಲ್ಲಿ ನಿಮಗೆ ಹೇಗಿರುತ್ತೆ ಅಂದರೆ ಮೇನ್ ಮುಖ್ಯವಾಗಿ ಒಂದು ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಬಂದರೆ ನಿಮಗೆ ಕನ್ನಡದ ಟ್ಯಾಗ್ಗಳ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ಅವ್ರು ನಿಮ್ಗೆ ಕೊಡ್ತಾ ಇರುವಂಥ ನೋಡಿ ಪೋಸ್ಟು ಮತ್ತು ಮಾಡಲಾದಂಥ ಚಿತ್ರ ಮತ್ತು ವೀಡಿಯೋಗಳನ್ನ ನೀವೇನು ಮಾಡ್ತೀರಾ, ಪರಿಶೀಲನೆ ಮಾಡ್ತೀರಾ ಅಂತ ಹೇಳಿರುವಂಥದ್ದು. ಸೊ ಇದು ಕೂಡ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ನಿಮ್ಮ ಒಂದು ರಿವ್ಯೂನಲ್ಲಿ ಬರೀಬೇಕಾಗುತ್ತೆ. ಓಕೆ,
ಆ್ಯಂಡ್ ಇದರಲ್ಲೂ ಕೂಡ ನೀವು ಕನ್ನಡ ಭಾಷೆಯಲ್ಲಿ ಲಿಖಿತ ಮತ್ತು ಮಾತನಾಡುವ ಪಾಂಡಿತ್ಯ, ಇಲ್ಲಿ ಇದನ್ನು ಕೂಡ ಹೈಲೈಟ್ ಮಾಡ್ತಾ ಇದ್ದೀನಿ, ಇದರಿಂದ ನಿಮ್ಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಕನ್ನಡದಲ್ಲಿ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ, ತುಂಬ ಎಕ್ಸ್ಪರ್ಟ್ ಇದ್ದೀವಿ ಅಂತ ಅನ್ನೋರಿಗೆ, ಮತ್ತು ಲೋಕಲಿ ನಿಮಗೆ ಕಲ್ಚರ್ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಅಂತಂದರೆ, ಮತ್ತು ಅದರಲ್ಲೂ ಕೂಡ ಆನ್ಲೈನ್ ಮತ್ತು ಮಾರ್ಕೆಟಿಂಗ್ ರಿಲೇಟೆಡ್ ನಿಮಗೆ ಸ್ವಲ್ಪ ನಾಲೆಜ್ ಇದೆ ಅಂತಂದರೆ, ಸೊ ಡೆಫಿನೆಟ್ಲಿ ನೀವು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು. ಕನ್ನಡ ಬರುತ್ತಂದ್ರೂ ಕೂಡ ಅಪ್ಲೈ ಮಾಡಿ. ಆ್ಯಂಡ್ ಇವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಆ ಟ್ರೈನಿಂಗ್ ತೊಗೊಂಡು ನಂತರ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಹಿಂದಿನ ಅನುಭವ ಒಂದು ಪ್ಲಸ್. ಇನ್ ಕೇಸ್ ಏನಾದರೂ ನೀವು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಇದ್ದೀರಂತಂದರೆ ದಟ್ ಈಸ್ ಗುಡ್ ಅಂತ ಹೇಳಿದ್ದಾರೆ. ಅದರ್ವೈಸ್ ಫ್ರೆಶರ್ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದರಲ್ಲೂ ಕೂಡ MS Excel ಅಥವಾ ಗೂಗಲ್ ಶೀಟು, ಓಕೆ, MS ವರ್ಡು ಮತ್ತು ಗೂಗಲ್ ಡಾಕ್ನಲ್ಲಿ ಮೂಲಭೂತ ಕೌಶಲ್ಯಗಳು ಮೇನ್ ಅಂತಂದ್ರೆ ಇಲ್ಲಿ ಕನ್ನಡ ಮಾತ್ರ ಅಲ್ಲ, ಇದ್ರ ಜೊತೆಗೆ ನಿಮಗೆ ಸ್ವಲ್ಪ MS Excel ಅಥವಾ MS ವರ್ಡು ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು. ಬರಲ್ಲ ಅದು ಕೂಡ ಅರ್ಜಿ ಸಲ್ಲಿಸಿ. ಒಂದು 10 ದಿನದಲ್ಲಿ ಅದು ನಾರ್ಮಲಿ ನೀವು ಯಾವುದಾದ್ರೂ ಒಂದು ಸೈಬರ್ ಕೆಫೆದಲ್ಲಿ ಹೋದರೆ ಅಲ್ಲಿ ಒಂದು ವಿತಿನ್ ಅ ವೀಕಲ್ಲಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಏನು ಆ್ಯಕ್ಚುಲಿ ಇರುತ್ತೆ ಅಂತ. ತುಂಬ ಈಸಿ ಇರುತ್ತೆ. ಸೊ ಜಸ್ಟ್ ನೀವು ಅದ್ರ ಬಗ್ಗೆ ನಾಲೆಜ್ ತೊಗೊಂಡ್ರೆ ಸೊ ಇಲ್ಲಿ ವರ್ಕ್ ಮಾಡೋದು ಈಸಿ ಆಗುತ್ತೆ. ಓಕೆ, ಸೊ ಮೊದಲು ಹಳೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ನಾನು ಇಲ್ಲಿ ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೊಟ್ಟಾಗ ನನಗೂ ಕೂಡ MS Excel ಬರ್ತಿರಲಿಲ್ಲ ಆ ಟೈಮಲ್ಲಿ. ಬಟ್ ಆದರೆ ಅವ್ರು ನಿಮಗೆ 1 ವೀಕ್ ಟೈಮ್ ಕೊಟ್ಟಿದ್ದರು ಜಾಯ್ನಿಂಗಿಗೆ. ಸೊ 1 ವೀಕ್ ನನಗೆ ಏನು ಡೇಟ್ ಅವ್ರು ಕೊಟ್ಟಿದ್ರಲ್ವ, ಅದ್ರ ಒಳಗಡೆ 1 ವೀಕಲ್ಲಿ ನನಗೆ ಕಲಿಯೋದಿತ್ತು. ಸೊ 1 ವೀಕಲ್ಲಿ ಅವ್ರಿಗೆ ಹೇಳಿದ್ವಿ ನಾವು 1 ವೀಕಲ್ಲಿ ಕಂಪ್ಲೀಟ್ ಮಾಡಿಕೊಡಿ ಅಂತ. ಸೊ ಅವ್ರು ಆಲ್ಮೋಸ್ಟ್ 1 ವೀಕಲ್ಲಿ ಚೆನ್ನಾಗಿ ಕಲಿಸಿದ್ರು. ಸೊ ಅದಕ್ಕೆ ಹೇಳ್ತಾರೆ 1 ತಾಸು 2 ತಾಸು ಇರುತ್ತೆ ಅಷ್ಟೇ. ಸೊ ಆ ರೀತಿ ಏನಾದರೂ ನಿಮ್ಗೆ ಬರ್ತಿಲ್ಲ ಅಂತಂದರೆ ಈ ರೀತಿ ಕೂಡ ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ನೀವು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದರದ್ದು ಕೂಡ ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್. ನಾನು ಹೇಳ್ತಾ ಇರುವಂಥದ್ದು ನಿಮಗೆ ಮನೆಯಿಂದನೇ ಮಾಡುವಂಥ ಕೆಲಸ ಇದು. ಓಕೆ, ಯಾವುದೇ ಕಾರಣಕ್ಕೂ ನೀವು ಎಲ್ಲಿ ಹೋಗಬೇಕಾಗಿಲ್ಲ, ಮನೆಯಿಂದನೇ ರಿಪೋರ್ಟಿಂಗ್ ಮಾಡ್ಕೋತೀರಾ. ಮತ್ತು ಉದ್ಯಮದ ಇಲ್ಲಿ ಮೇಡಿ ನೋಡಿ, ಮಾರಾಟ, ಬೆಂಬಲ ಮತ್ತು ಕಾರ್ಯಾಚರಣೆ ಮೇನ್ ಅಂತಂದರೆ ನಿಮ್ದು ಹೇಗಿರುತ್ತೆ ಅಂತಂದರೆ ಇಂಟರ್ನೆಟ್ ಮತ್ತು ಕಾಮರ್ಸ್ ಬಗ್ಗೆ ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸ ಮಾಡ್ತೀರಾ. ಓಕೆ, ಆ್ಯಂಡ್ ಇದು ಫುಲ್ ಟೈಮ್ ಇರುತ್ತೆ ಮತ್ತು ಪರ್ಮನೆಂಟ್ ಜಾಬ್ ಇರುತ್ತೆ. ಓಕೆ, ಸೊ ಇದು ಪಾರ್ಟ್ ಟೈಮು ಮೇ ಬಿ ಅವ್ರು ನಿಮಗೆ ರಿಕ್ವೆಸ್ಟ್ ಮಾಡಿದ್ರೆ HR ಜೊತೆಗೆ ಕೊಡ್ಬೋದು. ಹೀಗಾಗಿ ನಾನು ತಮಿಳಲ್ಲಿ ಪಾರ್ಟ್ ಟೈಮು ಮತ್ತು ಫುಲ್ ಟೈಮ್ ಅಂತೂ ಕೂಡ ಹಾಕಿರ್ತೀನಿ. ಓಕೆ, ಆ್ಯಂಡ್ ಕನ್ನಡ ಭಾಷೆ ಅಂತೂ ಕೂಡ ಹಾಕಿರ್ತೀನಿ. ಯಾಕೆಂದರೆ ಅಚ್ಚು ಕನ್ನಡದಲ್ಲಿ ಬೇಕಾಗಿರುವಂಥ ಒಂದು ಕ್ಯಾಂಡಿಡೇಟ್ ಇವರಿಗೆ ಒಟ್ಟು 100 ಜನರು ಇವರು ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಇದು ಪರ್ಮನೆಂಟ್ ಜಾಬು, ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ತೆಗೆದು ಹಾಕೋದಿಲ್ಲ. ಆ್ಯಂಡ್ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ಯಾವುದೇ ಪದವೀಧರರು ಇಲ್ಲಿ BA BCom BSc = ಎನಿ ಡಿಗ್ರಿ ಆದರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅಥವಾ ಸ್ನಾತಕೋತ್ತರ ಪದವಿ ಏನಾದರೂ ನೀವು ಮಾಡಿದರೆ ಸೊ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಈ ಜಾಬ್ಗೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದೀವಿ, ನಾವು ಅಪ್ಲೈ ಮಾಡ್ತೀವಿ ಅಂತ ಅನ್ನೋದ್ರಿದ್ದರೆ ಸೊ ನೀವು ಮಾಡ್ಬೋದು. ಸೊ ಇಲ್ಲಿ ವೆರಿಫೈ ಜಾಬ್ ಹೇಳ್ತಾ ಇದ್ದೀನಿ ನಾನು. ಸೊ ನೀವು ನೋಡ್ಕೊಳ್ಳಿ, ಚೆನ್ನಾಗಿ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈ ಮಾಡಿ. ಸೊ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ. ಅರ್ಜಿ ಸಲ್ಲಿಸ್ತೀನಿ ಅಂತ ಅನ್ನೋರು ಇಂಟರ್ನ್ ಕನ್ನಡ ಅಂತ ಹೇಳ್ಬಿಟ್ಟು ಕನ್ನಡ ಇಲ್ಲಿ ನೋಡಿ, ಇಂಟರ್ನ್ ಕನ್ನಡ ಕಂಟೆಂಟ್ ಆಪರೇಷನ್ ಶೇರ್ಚಾಟ್. ನಾರ್ಮಲಿ ನೀವು ಇವಾಗ ಇಂಟರ್ನ್ ಕನ್ನಡ ಅಂತ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಾನು ಜಸ್ಟ್ ಚೇಂಜ್ ಮಾಡ್ತೀನಿ, ಇಂಟರ್ನ್ ಕನ್ನಡ ಶೇರ್ಚಾಟ್ ಇಷ್ಟು ಹಾಕಿದ್ರು ಕೂಡ ನಿಮ್ಗೆ ಇದು ಬರುತ್ತೆ. ಇಂಟರ್ನ್ ಕನ್ನಡ ಅಂತ ಹಾಕ್ಬೇಕಷ್ಟೇ, ಬರೆದಿಟ್ಕೊಳ್ಳಿ. ಇಂಟರ್ನ್ ಕನ್ನಡ ಶೇರ್ಚಾಟ್ ಅಂತ ಸರ್ಚ್ ಮಾಡಿದಾಗ ನಮಗೆ ಇಲ್ಲಿ ನೋಡಿ ಲಿಂಕ್ಡ್ಇನ್ನಲ್ಲಿ ಶೇರ್ಚಾಟ್ ಬಗ್ಗೆ ಬರ್ತಾ ಇದೆ, ಮತ್ತು Naukri.com ಅಲ್ಲಿ ಕೂಡ ಬರ್ತಾ ಇದೆ. Naukri.com ಇಲ್ಲಿ ಜಸ್ಟ್ ನಾನು ಓಪನ್ ಮಾಡ್ತೀನಿ, ಯಾವುದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಬಂದು ಇಂಟರ್ನ್ ಕನ್ನಡ ಕಂಟೆಂಟ್ ಆಪರೇಷನ್ಸ್ ಅಂತ ರಿಲೇಟೆಡ್ ಇಲ್ಲಿ ವರ್ಕ್ ಮಾಡೋದು. ಮತ್ತು ಇದು ಫ್ರೆಶರ್ ಕೂಡ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇದು ಬ್ಯಾಂಗ್ಳೂರು ಕರ್ನಾಟಕದಲ್ಲಿ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ನೋಡಿ 100 ಜನಕ್ಕಿಂತ ಹೆಚ್ಚಿನ ಜನಿಗೆ ಆಲ್ರೆಡಿ ಅಪ್ಲೈ ಮಾಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಇದರದ್ದು ಕೂಡ ಕನ್ನಡ ಮತ್ತು ಇಂಗ್ಲೀಷು ನಿಮಗೆ ಸ್ವಲ್ಪ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತಂದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ನಾನು ಹೇಳಿದ್ದೀನಿ ನಿಮಗೆ ಈ ಒಂದು ಕಂಪನಿ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನೇ ನೀವು ಓದ್ಕೊಳ್ಳಿ ಒಂದು ಸಾರಿ. ಓಕೆ, ಸೊ ಎಲ್ಲ ಹೇಳ್ತಾ ಹೋದರೆ ವೀಡಿಯೋ ತುಂಬ ಲೆಂದಿ ಆಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನೋಡಿ ರಿಮೋಟ್ ಜಾಬ್ ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮೇ, ಮನೆಯಿಂದ ಮಾಡುವಂಥದ್ದು. ಓಕೆ, ಸೇಲ್ಸ್ ಸಪೋರ್ಟ್ ಆ್ಯಂಡ್ ಆಪರೇಷನ್ಸ್ ಅದರ್ಸ್ ಒಂದು ರೋಲ್ಗೆಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ ಇಂಟರ್ನೆಟ್ ಕಾಮರ್ಸ್ ರಿಲೇಟೆಡ್ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀರಾ. ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ರಿಲೇಟೆಡ್ ಒಂದು ಡಿಪಾರ್ಟ್ಮೆಂಟ್ ಇದು. ಫುಲ್ ಟೈಮ್ ಜಾಬು ಮತ್ತು ಪರ್ಮನೆಂಟ್ ಅಂತ ಹೇಳಿದ್ದಾರೆ. ಇದು ಯಾವುದೇ ಕಾರಣಕ್ಕೆ ತೆಗೆಯಲ್ಲ. ಬಟ್ ಇನ್ ಕೇಸ್ ಏನಾದರೂ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸೊ ಮೇ ಬಿ ನಿಮಗೆ HR ಅಲೋ ಮಾಡ್ಬೋದು ಪಾರ್ಟ್ ಟೈಮ್ಗೆ. ಓಕೆ, ಬಟ್ ಪಾರ್ಟ್ ಟೈಮ್ ಬೇಕು ಅಂತ ಅನ್ನೋರು ಕೂಡ ಅರ್ಜಿ ಸಲ್ಲಿಸಿ. ಯಾವಾಗ HR ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವಾಗ ಮಾತಾಡಿ ಒಂದು ಸಾರಿ. ಓಕೆ, ಆ್ಯಂಡ್ ಯಾವುದೇ ಡಿಗ್ರಿ ಆದರೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ಕ್ಲಿಯರ್ಲಿ. ಓಕೆ, ಸೊ ಇದಕ್ಕೆ ನಿಮ್ಮದು ರಿಸ್ಯೂಮ್ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಒಂದು ಸಾರಿ ಅಪ್ಡೇಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಅರ್ಜಿ ಸಲ್ಲಿಸಿ. ಹಾಗೆ ಅರ್ಜಿ ಸಲ್ಲಿಸೋಕ್ಕೆ ಹೋಗಬೇಡಿ, ಹಳೆ ರಿಸ್ಯೂಮ್ನ ಎಲ್ಲ ಕಡೆ ಹಾಕಕ್ಕೆ ಹೋಗಬೇಡಿ. ಪ್ರತಿಯೊಂದು ರಿಸ್ಯೂಮ್ಗೂ ಅಕಾರ್ಡಿಂಗ್ ಟು ಒಂದು ಪ್ರೊಫೈಲ್ ಪ್ರಕಾರ ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.